ಇವೆಲ್ಲ ಹೋಯ್ತಪ್ಪ ಅಂದರೆ ಇಡೀ ವಿಶ್ವನ ಅಮೆರಿಕ ಮೇಲೆ ಶಾಪ ಹಾಕೋ ಜೊತೆಗೆ ಅಮೆರಿಕ ಸಹಿತ ನಾಶ ಆಗುವಂಥ ಎಲ್ಲ ಅವಕಾಶಗಳು ಹೆಚ್ಚಾಗಿದ್ದರಿಂದಾಗೆ ಇಡೀ ವಿಶ್ವದ ಎಲ್ಲ ರಾಷ್ಟ್ರಗಳು ಅಮೆರಿಕ ಜೊತೆ ಕೂಡಲಿಲ್ಲ, ಇಸ್ರೇಲ್ ಜೊತೆ ಕೂಡಲಿಲ್ಲ. ನ್ಯಾಟೋ ಆಗಿರ್ಬೋದು, 7 ಇರ್ಬೋದು, G7 ಇರ್ಬೋದು, G20 ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲ ಸಂಘಟನೆಗಳು ದೂರ ಸರಿತಾ ಹೋದು. ಆಸ್ಟ್ರೇಲಿಯಾ ದೂರ ಸರಿತು, ಎಲ್ಲ ದೂರ ಸರಿತು. ಏಕಾಂಗಿ ಆದ ಅಮೆರಿಕ ಕೊನೆಗೆ ಇರಾನ್ಗೆ ಆಯ್ತಪ್ಪ ನಿಮ್ಮ ಮೇಲೆ ನಿರ್ಬಂಧ ತೆಗೆದು ಮಾಡ್ಕೋ, ನೀನು ಎಣ್ಣೆ ವ್ಯಾಪಾರ ಮಾಡ್ಕೋ. ಅದರಿಂದ ಲಾಭ ಏನಾಗ್ತದಪ್ಪ ಅಂದ್ರೆ ಕೇವಲ ಈ ಒಂದು ಚೈನಾಕ್ಕಷ್ಟೇ ಎಣ್ಣೆ ಮಾರುವಂಥದ್ದಲ್ಲ, ಏಷ್ಯಾ ಖಂಡದ ಎಲ್ಲ ರಾಷ್ಟ್ರಗಳಿಗೆ ಎಣ್ಣೆ ಹೋಗ್ತದೆ. ಅದರಿಂದ ರೇಟ್ ಡೌನ್ ಆಗ್ತದೆ. ಯಾಕಂದ್ರೆ ಶಾರ್ಟೇಜ್ ಆಫ್ ದ ಆಯಿಲ್ ಕಡಿಮೆ ಬೀಳೋಕೈತಲ್ಲ, ಕೊರತೆ ಆಯ್ತದೆ, ಸೊ ರೇಟ್ ಹೆಚ್ಚಾಗ್ತದೆ. ಇದು ಪ್ಲ್ಯಾನ್ ಮಾಡಿಕೊಂಡು ವ್ಯಾಪಾರಿ ಬುದ್ಧಿ ಅಮೇರಿಕ ಕೊನೆಗೆ ಸೋತರೂ ಸಹ ಮೀಸಿಗೆ ಮಣ್ಣು ಹತ್ತಿಲ್ಲ ಅನ್ನುವ ನೆಲೆಯಲ್ಲೇ ಹಿಂತಿರುವಂಥ ಪ್ಲ್ಯಾನ್ ಮಾಡ್ತಾಯಿತ್ತು. ಕೊನೆಗೆ ಈ ಹಾದಿಯಲ್ಲಿ ಹಿಡಿತಾ ಇದೆ ಅಂತ. ಇನ್ನು ಕೆಲವೇ ದಿನಗಳಲ್ಲಿ 2 ದಿನ ಆಗ್ಬೋದು, 4 ದಿನ ಆಗ್ಬೋದು, ಮತ್ತೇನೋ ಆಗ್ಬೋದು, ಇರಾನ್ ಸ್ಪಷ್ಟ ಸಂದೇಶ ಕೊಡ್ತು, ಅಮೇರಿಕೆಯಲ್ಲೇ ಏನಿಲ್ಲ, ನಮ್ಮಿಂದ ಅಮೇರಿಕ ಅದ ಅಂತೇಳಿ. ಅದ್ರ ಜೊತೆಗೆ ಇವತ್ತು ಕನ್ಫರ್ಮೇಷನ್ ಆಗಿಬಿಟ್ಟದೆ ಎಲ್ಲ ಈ ಒಂದು ಕೊಲ್ಲಿ ರಾಷ್ಟ್ರಗಳಿಗೆ, ಗಲ್ಫ್ ರಾಷ್ಟ್ರಗಳಿಗೆ, ಅದು ಹೇಳಿದ್ರಿ ಮಗ, ಅರಬ್ ರಾಷ್ಟ್ರಗಳಿಗೆ ಇವತ್ತು ಕನ್ಫರ್ಮ್ ಆಗ್ಯದ ಅಮೇರಿಕ ನಮ್ಮನ್ನು ರಕ್ಷಣೆ ಮಾಡುವಂಥದ್ದಲ್ಲಪ್ಪ, ನಮ್ಗೆ ಇನ್ನೊಬ್ರು ಇದ್ದಾರೆ, ಇರಾನ್ ಅದ, ರಷ್ಯಾ ಅದ, ಚೈನಾ ಅದ, ಇವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ, ನಮ್ಮನ್ನು ಉಳಿಸ್ಕೊಳ್ತಾರೆ, ನಾವು ಇವ್ರ ಜೊತೆಗೆ ಕೆಲಸ ಮಾಡಬೇಕು ಅಂತೇಳಿ ಅಮೇರಿಕ ಮೇಲಿನ ಭಾರನೂ ಕಡಿಮೆ ಆಗ್ತಾಯಿದೆ. ಈ ನಡುವೆ ಅಮೇರಿಕ ಮತ್ತೊಂದು ಬುದ್ಧಿಯನ್ನು ಬಿಟ್ಟಿಲ್ಲ. ಅದು ಹೆಚ್ಚು ಕಡಿಮೆ 2.5 ಲಕ್ಷ ಕೋಟಿ ರೂಪಾಯಿ ಶಸ್ತ್ರಾಸ್ತ್ರಗಳನ್ನ ಕೊಂಡ್ಕೋಬೇಕು ಅಂತೇಳಿ ಅರಬ್ ದೇಶಗಳ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ನೋಡ್ರಿ, ಯುದ್ಧ ಗೆದ್ದಿಲ್ಲ, ಇವತ್ತು ಇರಾನ್ ಗೆಲ್ತದ, ಅದ್ರ ಹಿಂದೆ ಚೈನಾ ಅದ, ನಮ್ಗೆ ಪೂರ್ಣ ರಕ್ಷಣೆ ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈಗ ಕನ್ಫರ್ಮೇಷನ್ ಆಗ್ಯದ ಅರಬ್ ಕಂಟ್ರಿಗಳಿಗೆಲ್ಲ. ಅಮೇರಿಕ ಬಂದ್ರೆ ನಮಗೆ ರಕ್ಷಣೆ ಇಲ್ಲಪ್ಪ. ಯಾಕಂದ್ರೆ ಈಗಾದರೂ ಸಹಿತ ಇರಾನ್ ಮನಸ್ಸು ಮಾಡಿದ್ರೆ ಇವರೆಲ್ಲ ದೇಶಗಳ ಮೇಲೆ ದಾಳಿ ಮಾಡುವಂಥ ಸ್ಥಿತಿ ಇಲ್ಲದ. ಹೀಗಾಗಿ